ಕ್ಯಾನ್ಸರ್ ರಾಶಿ. ಸೊ ಈ ತಿಂಗಳು ನಿಮಗೆ ತುಂಬಾ ವೈಡ್ ಓಪನ್ ಆಗಿದೆ. ನಿಮಗೆ ಎಲ್ಲ ಫೀಲ್ ಆಗುತ್ತೆ, ತುಂಬಾ ಸೆನ್ಸಿಟಿವ್ ಆಗಿದ್ದೀರಾ. ಈಗ ದೂರ ಯಾರೋ 1000 ಮೈಲಿ ದೂರ ಇರೋರು ಯಾರೋ ವ್ಯಕ್ತಿ ನಿಮಗೆ ಕೋಲ್ಡ್ ಟೆಕ್ಸ್ಟ್, ತುಂಬ ಕೋಲ್ಡ್ ವೈಬ್ ತೋರಿಸ್ತಿರೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ಡಿಪ್ ಆಗುತ್ತೆ, ನಿಮ್ಮ ಮೂಡ್ ಕೂಡ ಡಿಪ್ ಆಗುತ್ತೆ. ಸೊ ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ಕೂಡ ಆಗುತ್ತೆ. ಬಟ್ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ತುಂಬಾ ಚೆನ್ನಾಗಿರೋ ಗಿಫ್ಟ್ಸ್ ಎಲ್ಲ ಬರುತ್ತೆ ಈ ತಿಂಗಳು ನಿಮಗೆ. ನಿಮಗೆ ಏನು ಒಳ್ಳೆಯದಿದೆ ಎಲ್ಲ ಒಳ್ಳೆ ಮೆಸೇಜಸ್ಸು ನಿಮಗೆ ಬರ್ತಾಯಿದೆ. ಅದ್ರ ಕಡೆ ಫೋಕಸ್ ಮಾಡಿ ಹೇಗೆ ಎಫೆಕ್ಟಿವ್ ಆಗಿ ಆ ಮೆಸೇಜಸ್ನ ಚಾನಲೈಸ್ ಮಾಡ್ಬೋದು ಅನ್ನೋದನ್ನು ನೀವು ಅಂದರೆ ನಿಮಗೆ ಬರ್ತಿರೋದು ಏನು ಆಪರ್ಚುನಿಟೀಸ್ ಬರ್ತಿದೆ ಅದನ್ನು ಹೇಗೆ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಹಾಗೆ ನೀವು ಇಂಟ್ಯೂಷನ್ ಕಡೆ ಗಮನ ಹರಿಸಿ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ನೀವು ಸುಮಾರೆಲ್ಲ ಬರುತ್ತೆ, ನಿಮ್ಗೆ ಏನು ಬೇಕೋ ಅದನ್ನಷ್ಟೇ ಲೆಸನ್ಸ್ ಕಲ್ತ್ಕೋಬಹುದು. ಹಾಗೆಯೇ ಮೇಜರ್ ಶಿಫ್ಟ್ಸ್ ಕೂಡ ಆಗಬಹುದು ನಿಮ್ಮ ಲೈಫಲ್ಲಿ. ಕೀ ಏನಂತ ಹೇಳಿದ್ರೆ ಎಲ್ಲನೂ ಪರ್ಸನಲ್ ಆಗಿ ತೊಗೋಬಾರ್ದು ಈ ತಿಂಗಳು. ಸುಮಾರೆಲ್ಲ ಆಗ್ತಾ ಇರುತ್ತೆ, ಬಟ್ ಎಲ್ಲನೂ ಮನಸ್ಸಿಗೆ ತುಂಬ ಪರ್ಸನಲ್ ಆಗಿ ತೊಗೊಂಡ್ರೆ ಅಫೆಕ್ಟ್ ಆಗುತ್ತೆ. ಅದನ್ನು ಕಲ್ತ್ಕೋಬೇಕು. ಸೊ ಎಲ್ಲರದ್ದು ಅವ್ರದ್ದೇ ಆದ ಜರ್ನಿ ಇದೆ. ಹಾಗೆ ನಿಮ್ಮದು ಅದು ನಿಮ್ಮ ಜರ್ನಿ ನಿಮ್ಮದು, ನಿಮ್ಮ ಸ್ವಂತದ್ದು. ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೋಬೇಡಿ. ಸೊ ಬ್ರೀದ್ ಮಾಡಿ, ಲಿವ್ ಆ್ಯಂಡ್ ಲೆಟ್ ಲಿವ್. ಸೊ ಫೋಕಸ್ ಮಾಡಿ, ಏನು ವರ್ಕ್ ಆಗ್ತಿದೆ, ಏನು ಚೆನ್ನಾಗಾಗ್ತಿದೆ ಅದ್ರ ಕಡೆ ಫೋಕಸ್ ಮಾಡಿ ಕಂಟಿನ್ಯೂ ಮಾಡಿ ನಿಮ್ಮ ಜರ್ನಿನ. ಸೊ ಏನು ನಡೀತಾ ಇಲ್ಲ ಅದ್ರ ಕಡೆ ಎಲ್ಲ ಫೋಕಸ್ ಮಾಡೋದು ಬೇಕಾಗಿಲ್ಲ, ಅದನ್ನು ಬಿಡ್ತಾ ಬನ್ನಿ. ಸೊ ನಿಮ್ಮ ಕ್ರಿಸ್ಟಲ್ಲು ಬ್ಲ್ಯಾಕ್ ಟೂರ್ಮಲಿನ್ ನಿಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ, ಗ್ರೌಂಡಿಂಗ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ.